ನಮಸ್ಕಾರ ವೀಕ್ಷಕರೇ. ಎಸ್ಐಆರ್ ವಿರುದ್ಧ ಇಲ್ಲ ಸಲ್ಲದ ಆರೋಪ ಹೊರಿಸಿ ಜನರ ದಿಕ್ಕು ತಪ್ಪಿಸುವ ವಿಪಕ್ಷಗಳ ಚಟುವಟಿಕೆಗಳಿಗೆ ಮತ್ತೊಂದು ಹೊಡೆತ ಬಿದ್ದಿದೆ. ಈ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಕೊಟ್ಟಿರೋ ತೀರ್ಪು ಅತ್ಯಂತ ಕ್ಲಾರಿಟಿಯಿಂದ ಕೂಡಿದ್ದು, ಇನ್ಮೇಲೆ ಈ ಬಗ್ಗೆ ಇಲ್ಲ ಸಲ್ಲದ ಮಾತುಗಳನ್ನ ಆಡಿದ್ರೆ ಸಾಮಾನ್ಯ ಜ್ಞಾನ ಇರುವವರು ಖಂಡಿತ ಮಣೆ ಹಾಕುವುದಿಲ್ಲ ಅನ್ನೋದು ಸ್ಪಷ್ಟವಾಗ್ತಾ ಇದೆ. ಆಲ್ರೆಡಿ ಎಸ್ಐಆರ್ ವಿಚಾರದಲ್ಲಿ ವಿಪಕ್ಷಗಳ ವಾದಕ್ಕೆ ಆಧಾರ ಇಲ್ಲ, ಸುಮ್ಮನೆ ವಿರೋಧಿಸ್ತಾ ಇದ್ದಾರೆ ಅನ್ನೋದು ಭಾರತೀಯರಿಗೂ ಗೊತ್ತಾಗಿತ್ತು. ಆದ್ರೂ ಕಾನೂನು ಮುಖಾಂತರ ಏನಾದ್ರೂ ನೆಗೆಟಿವ್ ಸಾಧ್ಯನಾ ಅಂತ ಹೋದವರಿಗೆ ಈಗ ಮತ್ತೆ ಹಿನ್ನಡೆ ಆಗ್ತಾ ಇದೆ. ಅಂದಹಾಗೆ ಎಸ್ಐಆರ್ ಅಂದ್ರೆ ಏನು, ಅದರ ಉಪಯೋಗ ಎಲ್ಲರಿಗೂ ಆಲ್ರೆಡಿ ಗೊತ್ತಾಗಿದೆ. ಆದ್ರೆ ಇದರಿಂದ ಭಾರತಕ್ಕೆ ಆಗ್ತಾ ಇರೋ ಮತ್ತೂ ದೊಡ್ಡ ಅಡ್ವಾಂಟೇಜ್ಗಳು ಏನು ಅನ್ನೋದು ಈಗ ರಿವೀಲ್ ಆಗಿದೆ. ಎಸ್ಐಆರ್ ನಿಂದ ವಿಪಕ್ಷಗಳು ಏನೆಲ್ಲ ಕಳೆದುಕೊಳ್ಳಲಿವೆ ಅನ್ನೋದು ಕೂಡ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ವೋಟರ್ ಲಿಸ್ಟ್ ಪರಿಷ್ಕರಣೆ ಇದನ್ನ ಕಾಲಕ್ಕೆ ತಕ್ಕಂತೆ ಬದಲಾಯಿಸಿ ಎಸ್ಐಆರ್ ಅಂತ ಮಾಡಿಬಿಟ್ರು. ಆದ್ರೆ ಹಲವು ವರ್ಷಗಳಿಂದ ಈ ಪ್ರಕ್ರಿಯೆ ನಡೆಯದೆ ಸಡನ್ ಆಗಿ ಇಂಟ್ರೊಡ್ಯೂಸ್ ಆಗಿದ್ರಿಂದ ಹೆಚ್ಚಿನವರಿಗೆ ಇದರ ಬಗ್ಗೆ ಗೊತ್ತಿರೋದಿಲ್ಲ. ಇದನ್ನೇ ಮುಂದಿಟ್ಕೊಂಡು ಏನಾದ್ರೂ ಆಟ ಆಡ್ಬೋದಾ ಅಂತ ಕಾಂಗ್ರೆಸ್ ಸೇರಿದಂತೆ ಹಲವು ವಿಪಕ್ಷಗಳು ಬಹಳ ಪ್ರಯತ್ನವನ್ನ ಪಟ್ವು. ಅದಕ್ಕಾಗಿ ಅವರು ಆಯ್ದುಕೊಂಡಿದ್ದು ಕಾನೂನು ಮಾರ್ಗ. ಯಾಕಂದ್ರೆ ನಮ್ಮ ದೇಶದಲ್ಲಿ ಒಂದು ಸಂಪ್ರದಾಯ ಇದೆ. ಅದೇನಂದ್ರೆ, ಒಬ್ಬ ವ್ಯಕ್ತಿ ಮೇಲೆ ಆರೋಪ ಬಂತು ಅಂದ್ರೆ ಅಥವಾ ಒಂದು ವಿಚಾರದ ಮೇಲೆ ನೆಗೆಟಿವ್ ಕ್ರಿಯೇಟ್ ಆಯ್ತು ಅಂದ್ರೆ ಅದನ್ನ ಜನರು ಕಂಪ್ಲೀಟ್ ಆಗಿ ಫಾಲೋ ಅಪ್ ಮಾಡೋದಿಲ್ಲ. ಆರಂಭದಲ್ಲಿ ಏನ್ ಸುದ್ದಿ ಬರುತ್ತೋ ಅದಕ್ಕೆ ಸ್ಟಿಕ್ ಆನ್ ಆಗ್ಬಿಡ್ತಾರೆ. ಎಸ್ಐಆರ್ ವಿಚಾರದಲ್ಲಿ ಆಗಿದ್ದು ಕೂಡ ಅದೇ. ಇದರ ವಿರುದ್ಧ ಕೋರ್ಟ್ ಮೆಟ್ಟಿಲು ಏರಿದ ತಕ್ಷಣ ಸಾಕಷ್ಟು ಜನರು ಎಸ್ಐಆರ್ ಕೇಸ್ ಕೋರ್ಟ್ಗೆ ಹೋಗಿದೆಯಂತೆ, ವಿಪಕ್ಷ ನಾಯಕರು ಗೋಲ್ಮಾಲ್ ಆಗಿರೋ ಬಗ್ಗೆ ಕಂಪ್ಲೇಂಟ್ ಮಾಡಿದ್ದಾರಂತೆ ಅನ್ನೋದನ್ನ ಅಷ್ಟೇ ಹೇಳ್ತಾ ಇದ್ರು. ಆದ್ರೆ ಅದರ ಬೆನ್ನಲ್ಲೇ ಕೋರ್ಟ್ ಆರೋಪವನ್ನ ತಳ್ಳಿ ಹಾಕಿರೋದು, ಎಲ್ಲವೂ ಸರಿಯಾಗಿದೆ ಅಂತ ಕೋರ್ಟ್ ಹೇಳಿದ್ದು ಎಷ್ಟು ಜನರನ್ನ ತಲುಪಿತ್ತೋ ಗೊತ್ತಿಲ್ಲ. ಈಗ ಮತ್ತೊಮ್ಮೆ ಕೋರ್ಟ್ ಎಸ್ಐಆರ್ ಪರ ದನಿ ಏರಿಸಿ ತೀರ್ಪನ್ನ ಕೊಟ್ಟಿದೆ. ಸುಪ್ರೀಂ ಕೋರ್ಟ್ ಎಸ್ಐಆರ್ ಬಗ್ಗೆ ತನ್ನ ಅಭಿಪ್ರಾಯಗಳನ್ನ ತಿಳಿಸ್ತಾ ಹೋಗಿದ್ದು, ಮೊದಲಿಗೆ ಈ ಪ್ರಕ್ರಿಯೆ ಸಾಂವಿಧಾನಿಕ ಹಾಗೂ ಕಾನೂನಾತ್ಮಕ ಅನ್ನೋದನ್ನ ಎತ್ತಿ ಹಿಡಿದಿದೆ. ಸಹಜ ಪರಿಷ್ಕರಣೆ ಕ್ರಮ ಇದಾಗಿದ್ದು ಇದನ್ನ ಇಲ್ಲಿಗಲ್ ಅಂತ ಪರಿಗಣಿಸೋದಕ್ಕೆ ಸಾಧ್ಯವೇ ಇಲ್ಲ. ಹಾಗೆ ಈ ಸಾಂವಿಧಾನಿಕ ಪ್ರಕ್ರಿಯೆ ನಡೆಸೋದಕ್ಕೆ ಎಲೆಕ್ಷನ್ ಕಮಿಷನ್ಗೆ ಎಲ್ಲಾ ರೀತಿಯ ಅಧಿಕಾರವೂ ಇದೆ. ವೋಟರ್ ಲಿಸ್ಟ್ ಅನ್ನ ಆಗಾಗ ಪರಿಷ್ಕರಣೆ ಮಾಡೋದು, ನಕಲಿ ಹಾಗೂ ಅರ್ಹವಲ್ಲದ ಹೆಸರುಗಳನ್ನ ವೋಟರ್ ಲಿಸ್ಟ್ ನಿಂದ ಆಗಾಗ ತೆಗೆದು ಹಾಕೋದು ಪ್ರಜಾಪ್ರಭುತ್ವದಲ್ಲಿ ಅತ್ಯಂತ ಪ್ರಮುಖ ಕೆಲಸ ಅನ್ನೋದನ್ನ ಸುಪ್ರೀಂ ಕೋರ್ಟ್ ಹೇಳಿದೆ. ಇಷ್ಟು ಕ್ಲಿಯರ್ ಆಗಿ ಹೇಳಿದ್ಮೇಲೆ ಮುಂದಿನ ದಿನಗಳಲ್ಲಿ ಎಸ್ಐಆರ್ ಬಗ್ಗೆ ಮಾತಾಡಿದ್ರೆ ಮರ್ಯಾದೆ ಇರೋದಿಲ್ಲ ಅನ್ನೋದು ವಾಸ್ತವ. ಅದರಿಂದ ಕೋರ್ಟ್ ಹೇಳಿರೋ ಮಾತುಗಳು ಕಾಂಗ್ರೆಸ್ ಹಾಗೂ ವಿಪಕ್ಷಗಳಿಗೆ ಭಾರಿ ಹಿನ್ನಡೆಯನ್ನ ತರಿಸ್ತಾ ಇದೆ. ಸಹಜವಾಗಿ ಎಲೆಕ್ಷನ್ಗೂ ಮುನ್ನ ಹಾಗೂ ಎಲೆಕ್ಷನ್ ರಿಸಲ್ಟ್ ಬಂದ ಬಳಿಕ ಸೋಲಾದ ರಾಜ್ಯಗಳಲ್ಲಿ ಎಸ್ಐಆರ್ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡೋದು, ಇದೆಲ್ಲವನ್ನ ನೋಡ್ತಾ ಇದ್ದೀವಿ. ಈಗ ಬಂಗಾಳ ವಿಚಾರದಲ್ಲೂ ಕೂಡ ಅದೇ ಆಗ್ತಾ ಇದೆ. ಆದರೆ ಬಂಗಾಳದಲ್ಲಿ ಇದ್ದ ಪರಿಸ್ಥಿತಿ, ಜನಾಭಿಪ್ರಾಯಗಳು, ಜನಾಕ್ರೋಶ, ಮಮತಾ ಸರ್ಕಾರದ ವಿರುದ್ಧ ಇದ್ದ ಆಡಳಿತ ವಿರೋಧಿ ಅಲೆ, ಇದೆಲ್ಲದೂ ಜಗಜ್ಜಾಹೀರಾಗಿರೋದ್ರಿಂದ ಇನ್ನು ಎಸ್ಐಆರ್ ವಿರುದ್ಧ ಆರೋಪಗಳನ್ನ ಮಾಡಿ ಪ್ರಯೋಜನ ಇಲ್ಲ. ಅದರಲ್ಲೂ ಈಗ ಎಲೆಕ್ಷನ್ ಮುಗಿದು ಜಾಸ್ತಿ ದಿನ ಆಗಿಲ್ಲದ ಕಾರಣ ಸೋಲನ್ನ ಮರೆಮಾಚೋದಕ್ಕೆ ಈಗಾಗಲೇ ಮಮತಾ ಸೇರಿದಂತೆ ಅವರ ಪಕ್ಷದ ಹಲವು ನಾಯಕರು ಎಸ್ಐಆರ್ ನಲ್ಲಿ ಮೋಸ ಆಗಿದೆ ಅನ್ನೋದನ್ನ ಮುಂದೆ ತರ್ತಾ ಇದ್ದಾರೆ. ಏನೇ ಇದ್ರೂ ಕೋರ್ಟ್ ನಲ್ಲಿ ತೀರ್ಪು ಬಂದ ಬಳಿಕ ಅದನ್ನ ತಿರುಚೋದು ಸುಲಭ ಅಲ್ಲ. ಆ ಪರಿಸ್ಥಿತಿಗೆ ಈಗ ವಿಪಕ್ಷಗಳು ಬಂದಿವೆ. ಅಂದಹಾಗೆ ಕಳೆದ ವರ್ಷ ಹಲವು ಕಡೆಗಳಲ್ಲಿ ಎಲೆಕ್ಷನ್ ಇದ್ದ ಕಾರಣ ಅಲ್ಲಿ ಪಾರದರ್ಶಕವಾಗಿ ಚುನಾವಣೆ ನಡೀಲಿ ಅನ್ನೋ ಕಾರಣಕ್ಕೆ ಆದ್ಯತೆ ಮೇರೆಗೆ ಎಲೆಕ್ಷನ್ ನಡೆಯೋ ರಾಜ್ಯಗಳಲ್ಲಿ ಎಸ್ಐಆರ್ ಅನ್ನ ಮಾಡಿದ್ರು. ಈಗ ಸದ್ಯಕ್ಕಂತೂ ಯಾವ ರಾಜ್ಯಗಳಲ್ಲೂ ಎಲೆಕ್ಷನ್ ನಡೀತಾ ಇಲ್ಲ. ಮುಂದಿನ ಎಲೆಕ್ಷನ್ಗೆ ಹೋಗೋ ಹೊತ್ತಿಗೆ ಅಂದ್ರೆ ಇನ್ನು ಕೆಲವೇ ತಿಂಗಳುಗಳಲ್ಲಿ ಬಾಕಿ ಉಳಿದ ಎಲ್ಲಾ ರಾಜ್ಯಗಳಲ್ಲೂ ಎಸ್ಐಆರ್ ನಡೆಸೋ ಬಗ್ಗೆ ಆಲ್ರೆಡಿ ಎಲೆಕ್ಷನ್ ಕಮಿಷನ್ ತಿಳಿಸಿದೆ. ಆದ್ರಿಂದ ಈ ಹೊತ್ತಲ್ಲಿ ಸುಪ್ರೀಂ ಕೋರ್ಟ್ ಆರ್ಡರ್ ಚುನಾವಣಾ ಆಯೋಗದ ಹಾದಿಯನ್ನ ಸುಗಮ ಮಾಡ್ತಾ ಇದೆ. ಎಲೆಕ್ಷನ್ ನಡೀತಾ ಇಲ್ಲ ಅಂದಾಗ ಸಹಜವಾಗಿ ವಿಪಕ್ಷಗಳು ಇಂಥ ಪ್ರಕ್ರಿಯೆಗಳ ಕಡೆಗೆ ತಲೆ ಹಾಕೋದಕ್ಕೆ ಬರೋದಿಲ್ಲ. ಆದ್ರೂ ಕೂಡ ಮೊದಲಿನಿಂದಲೂ ಇದನ್ನ ಹೇಳ್ಕೊಂಡು ಬಂದಿರೋದ್ರಿಂದ ಉಳಿದ ರಾಜ್ಯಗಳಲ್ಲಿ ಪ್ರಕ್ರಿಯೆ ನಡೆಸುವಾಗ ಅಡ್ಡಗಾಲು ಹಾಕೋ ಸಾಧ್ಯತೆಯನ್ನ ತಳ್ಳಿ ಹಾಕೋದಕ್ಕೂ ಆಗೋದಿಲ್ಲ. ಆದ್ರೆ ಈಗ ಅಂತ ಕೆಲಸ ಮಾಡಿದ್ರೆ ಕೋರ್ಟ್ ತೀರ್ಪನ್ನ ಮತ್ತೊಮ್ಮೆ ವಿರೋಧಿಸಿದಂತಾಗುತ್ತೆ. ಏನೋ ಇದು ಮುಂಬರೋ ದಿನಗಳಲ್ಲಿ ಪ್ರಮುಖವಾಗಿ ಕಾಂಗ್ರೆಸ್ಗೆ ದೊಡ್ಡ ದೊಡ್ಡ ಹೊಡೆತಗಳನ್ನ ಕೊಡ್ತಾ ಹೋಗುತ್ತೆ. ಯಾಕಂದ್ರೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಸತತವಾಗಿ ಸೋಲ್ತಾ ಇರೋದಕ್ಕೆ ಕಾರಣ ಏನು ಅನ್ನೋದು ಮತದಾರರಿಗೆ ಗೊತ್ತಿದೆ. ಸರಿಯಾದ ವಿಷನ್ ಇಲ್ಲ, ಅಭಿವೃದ್ಧಿ ಬಗ್ಗೆ ಮಾತಾಡೋದಿಲ್ಲ, ಬಾಯಿ ಬಿಟ್ರೆ ಆರೋಪ, ನಿಂದನೆ ಹಾಗೂ ಸುಳ್ಳುಗಳು. ಚುನಾವಣೆ ಗೆಲ್ಲೋದಕ್ಕೆ ಉಚಿತಗಳನ್ನ ಕೊಡೋದೇ ಹೊಸ ಅಸ್ತ್ರ. ಈ ಸಿದ್ಧ ಸೂತ್ರಗಳಿಂದ ಆಚೆ ಬರೋದಕ್ಕೆ ಕಾಂಗ್ರೆಸ್ ಯೋಚನೆ ಕೂಡ ಮಾಡ್ತಾ ಇಲ್ಲ. ಹೀಗಿರುವಾಗ ಪ್ರತಿ ಸಲ ಎಲೆಕ್ಷನ್ ಸೋಲಾದ ತಕ್ಷಣ ಮೊದಲು ಚರ್ಚೆ ಆಗುವುದು ನಾಯಕತ್ವದ ವಿಚಾರ. ಆದ್ರೆ ಆ ಚರ್ಚೆ ಶುರುವಾಗುವುದಕ್ಕೂ ಮುನ್ನವೇ ಇವಿಎಂ, ಎಸ್ಐಆರ್ ಹಾಗೂ ಇನ್ನಿತರೆ ವಿಚಾರಗಳನ್ನ ಮುಂದೆ ತಂದು ಅದಕ್ಕೊಂದು ಸಮಾವೇಶ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ನೆಗೆಟಿವ್ ಪೋಸ್ಟ್ ಗಳನ್ನ ಹಾಕಿಸಿ ದೇಶದಾದ್ಯಂತ ಎಸ್ಐಆರ್ ಅಂದ್ರೆ ಅದು ಕೆಟ್ಟದ್ದು ಅಂತ ಬಿಂಬಿಸೋ ಪ್ರಯತ್ನ ಮಾಡ್ತಾ ಇದ್ರು.
ಎಲ್ಲಿಯ ತನಕ ಅಂದ್ರೆ ಚುನಾವಣೆ ರಿಸಲ್ಟ್ ಬಗ್ಗೆ ಜನರಿಗೆ ಮರ್ತೇ ಹೋಗೋ ತನಕ ಹೀಗೆ ಮಾಡಿ ಇಂಟರ್ನಲ್ ವಿಚಾರಗಳನ್ನ ಕವರ್ ಅಪ್ ಮಾಡ್ಕೊಳ್ತಾ ಇದ್ರು. ಈಗ ಅದಕ್ಕೆ ಬ್ರೇಕ್ ಬಿದ್ದಂತಾಗಿದೆ. ಇದು ಒಂದು ಕಡೆ ಆದ್ರೆ, ಮೊನ್ನೆ ನಡೆದ ಎಲೆಕ್ಷನ್ ರಿಸಲ್ಟ್ ಕೂಡ ಕಾಂಗ್ರೆಸ್ಗೆ ಎಸ್ಐಆರ್ ಬಗ್ಗೆ ಮಾತಾಡೋ ನೈತಿಕತೆಯನ್ನ ಕಳಚಿ ಹಾಕಿದೆ. ಯಾಕಂದ್ರೆ ಕೇರಳ ಹಾಗೂ ತಮಿಳುನಾಡಿನಲ್ಲೂ ಎಸ್ಐಆರ್ ನಡೆದಿತ್ತು. ಈ ಎರಡೂ ರಾಜ್ಯಗಳಲ್ಲಿ ಈ ಪ್ರಕ್ರಿಯೆಯನ್ನ ನಡೆಸೋದಕ್ಕೆ ಆರಂಭದಲ್ಲಿ ನಾನಾ ರೀತಿಯ ಸಮಸ್ಯೆಗಳನ್ನ ಮಾಡಿದ್ರು. ಆದ್ರೆ ಕೊನೆಗೂ ಪ್ರಕ್ರಿಯೆ ನಡೆದು ಎಲ್ಲವೂ ಶಾಂತವಾಯಿತು. ಒಂದು ವೇಳೆ ಈ ಪ್ರಕ್ರಿಯೆಯಲ್ಲಿ ಗೋಲ್ಮಾಲ್ ಆಗಿದ್ದೇ ನಿಜವಾಗಿದ್ದಿದ್ರೆ, ಅಥವಾ ಬಿಜೆಪಿ ಫೇವರ್ ಆಗಿಯೇ ಇದನ್ನ ನಡೆಸಿದ್ದಾರೆ ಅನ್ನೋ ಹಾಗಿದ್ದಿದ್ರೆ, ಕೇರಳದಲ್ಲಿ ಕಾಂಗ್ರೆಸ್ ಗೆದ್ದಿದ್ದು ಹೇಗೆ? ಮೊದಲ ಬಾರಿಗೆ ಎಲೆಕ್ಷನ್ ಫೇಸ್ ಮಾಡಿದ್ರು ವಿಜಯ್ 108 ಸೀಟ್ಗಳನ್ನ ಗೆದ್ದಿದ್ದು ಹೇಗೆ? ಅಧಿಕಾರ ದುರುಪಯೋಗ ಮಾಡಬೇಕು ಅನ್ನೋ ಉದ್ದೇಶವೇ ಇದ್ದಿದ್ರೆ ವಿಜಯ್ಗೆ ಬಂದಿರೋ ಸೀಟ್ಗಳಲ್ಲಿ ಒಂದು 20 ಸೀಟ್ಗಳನ್ನ ಎತ್ತಿ ಎಡಿಎಂಕೆ ಅಥವಾ ಬಿಜೆಪಿಗೆ ಹಂಚಿಕೆ ಮಾಡ್ಕೊಂಡಿದ್ರೆ ಯಾರಿಗೂ ಗೊತ್ತಾಗ್ತಾ ಇರ್ಲಿಲ್ಲ. ಅಥವಾ ಕೊನೆ ಪಕ್ಷ ಡಿಎಂಕೆಗಿಂತ ಜಾಸ್ತಿ ಸೀಟ್ ಎನ್ಡಿಎ ಒಕ್ಕೂಟಕ್ಕೆ ಬರೋ ರೀತಿ ಮಾಡಿದಿದ್ರು ಯಾರಿಗೂ ಗೊತ್ತೇ ಆಗ್ತಿರ್ಲಿಲ್ಲ. ಆದ್ರೆ ಎಡಿಎಂಕೆ ಹೀನಾಯ ಸೋಲು ಹಾಗೂ ಬಿಜೆಪಿಗೆ 0 ಬಂದಿದೆ ಅಂದ್ರೆ ಅದು ಅಲ್ಲಿನ ಜನರ ತೀರ್ಪು ಅನ್ನೋದನ್ನ ಎಲ್ಲರೂ ಒಪ್ಕೊಳ್ಳೇಬೇಕು. ಹಾಗೆ ಇನ್ನು ಮುಂದೆ ಇವಿಎಂ ಅಥವಾ ಎಸ್ಐಆರ್ ಬಗ್ಗೆ ಮಾತಾಡೋ ಮುನ್ನ ಕಾಂಗ್ರೆಸ್ ಅಥವಾ ವಿಪಕ್ಷಗಳು ಕರ್ನಾಟಕ, ತೆಲಂಗಾಣ, ಕೇರಳ, ತಮಿಳುನಾಡು ಹಾಗೂ ಹಿಮಾಚಲದ ಬಗ್ಗೆಯೂ ಮಾತಾಡಲೇಬೇಕಾಗುತ್ತೆ. ಅಂದಹಾಗೆ ಎಲೆಕ್ಷನ್ ಆಯಾಮವನ್ನ ಹೊರತುಪಡಿಸಿದ್ರೆ ಈ ಹೊತ್ತಲ್ಲಿ ಈ ತೀರ್ಪು ಬಹಳ ಅತ್ಯಗತ್ಯವಾಗಿತ್ತು ಅನ್ನೋದನ್ನ ಹೇಳಲಾಗ್ತಾ ಇದೆ. ಕಾರಣ ಏನಂದ್ರೆ, ನಿನ್ನೆಯಷ್ಟೇ ಅಮಿತ್ ಶಾ ಡೆಮೋಗ್ರಫಿ ಡ್ರೈವ್ ಬಗ್ಗೆ ಹಿಂಟ್ ಅನ್ನ ಕೊಟ್ಟಿದ್ದಾರೆ. ಅದಕ್ಕಾಗಿ ಹೊಸ ಕಮಿಟಿಯೊಂದನ್ನ ರಚನೆ ಮಾಡಿ ಅದನ್ನ ಯಾರು ಮುನ್ನಡೆಸ್ತಾರೆ, ಯಾರೆಲ್ಲ ಆ ಕಮಿಟಿಯಲ್ಲಿ ಇರ್ತಾರೆ, ಅವರ ಕೆಲಸಗಳು ಏನು ಅನ್ನೋದನ್ನೆಲ್ಲ ವಿವರಿಸಿದ್ದಾರೆ. ಇದರ ಬಗ್ಗೆ ನಿನ್ನೆಯ ಎಪಿಸೋಡ್ ನಲ್ಲಿ ಎಲ್ಲಾ ಡೀಟೇಲ್ಸ್ ಅನ್ನ ನೀಡಿದ್ವಿ. ನೋಡದೆ ಇರುವವರು ಹೋಗಿ ನೋಡಬಹುದು. ಡೆಮೋಗ್ರಫಿ ಬದಲಾಗಿರೋ ಹಲವು ಕಡೆಗಳಲ್ಲಿ ಅಕ್ರಮ ವಲಸಿಗರ ಎಂಟ್ರಿಯೇ ಅದಕ್ಕೆ ಪ್ರಮುಖ ಕಾರಣ ಅನ್ನೋದು ವಾಸ್ತವ. ಅವರನ್ನ ಆಚೆಗೆ ಕಳಿಸ್ಬೇಕು ಅನ್ನೋವಾಗ ಮೊದಲು ಅವರು ನಮ್ಮ ದೇಶದ ಪ್ರಜೆ ಅಲ್ಲ ಅನ್ನೋದನ್ನ ಸಾಬೀತು ಮಾಡಬೇಕು. ಇಲ್ಲ ಅಂದ್ರೆ ಬೇರೆ ಬೇರೆ ರೀತಿಯ ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ. ಭಾರತದ ಪ್ರಜೆ ಅಲ್ಲ ಅಂತ ಸಾಬೀತಾಗ್ತಾ ಇದ್ದ ಹಾಗೆ ಮೊದಲು ಅವರಿಗೆ ಅಕ್ರಮವಾಗಿ ನೀಡಲಾಗಿರೋ ಹಕ್ಕುಗಳನ್ನ ಕಿತ್ತು ಹಾಕೋದಕ್ಕೆ ಎಸ್ಐಆರ್ ಅನ್ನೋ ಅಸ್ತ್ರ ಪರಿಣಾಮಕಾರಿಯಾಗಿದೆ. ಅಂದಹಾಗೆ ಈ ವರ್ಷ ಹಾಗೂ ಮುಂದಿನ ವರ್ಷದಲ್ಲಿ ಕೇಂದ್ರ ಸರ್ಕಾರ ಮಹತ್ವದ ಹೆಜ್ಜೆಯನ್ನ ಇರಿಸ್ತಾ ಇದೆ. ಅದು ಸೆನ್ಸಸ್ ಹಾಗೂ ಡಿಲಿಮಿಟೇಷನ್. ಇದಕ್ಕೂ ಕೂಡ ಎಸ್ಐಆರ್ ಸಹಾಯ ಮಾಡ್ತಾ ಇದೆ. ನಕಲಿ ವೋಟ್ಗಳು ಹಾಗೂ ಅಕ್ರಮ ವಲಸಿಗರು ಔಟ್ ಆದ್ರು ಅಂದ್ರೆ ಭಾರತದಲ್ಲಿ ಅಸಲಿ ಜನಸಂಖ್ಯೆ ಏನು ಅನ್ನೋದನ್ನ ಕಂಡು ಹಿಡಿಯಬಹುದು. ಅದನ್ನ ಟ್ಯಾಲಿ ಮಾಡಿ ಕ್ರಾಸ್ ವೆರಿಫಿಕೇಶನ್ ಮಾಡೋದು ಕೂಡ ಸುಲಭ ಆಗ್ತಾ ಹೋಗುತ್ತೆ. ಒಂದು ಸಲ ಸರಿಯಾದ ಜನಸಂಖ್ಯೆ ಪತ್ತೆ ಆಯ್ತು ಅಂದ್ರೆ ನಂತರ ಜನಸಂಖ್ಯೆ ಆಧಾರದ ಮೇಲೆ ಡಿಲಿಮಿಟೇಷನ್ ಮಾಡೋದು ಸುಲಭ ಆಗುತ್ತೆ. ಡಿಲಿಮಿಟೇಷನ್ ಸರಿಯಾಗಿ ಆಯ್ತು ಅಂದ್ರೆ ಹೊಸ ಕ್ಷೇತ್ರಗಳ ಲೆಕ್ಕದಲ್ಲಿ ಮಹಿಳೆಯರಿಗೆ 33% ನೀಡೋದಕ್ಕೆ ಸಹಕಾರಿಯಾಗುತ್ತೆ. ಹೀಗೆ ಪ್ರತಿಯೊಂದಕ್ಕೂ ಒಂದಕ್ಕೊಂದು ಲಿಂಕ್ ಇದೆ. ಅದೇ ಕಾರಣಕ್ಕೆ ಕಳೆದ ತಿಂಗಳು ಮಹಿಳಾ ಮೀಸಲಾತಿ ಜಾರಿಗೂ ಮುನ್ನ ಡಿಲಿಮಿಟೇಷನ್ ಬೇಕು ಅನ್ನೋದನ್ನ ಕೇಂದ್ರ ಸರ್ಕಾರ ಹೇಳಿದ್ದು. ಆದ್ರೂ ಕೂಡ ಅದು ಅಗತ್ಯ ಇಲ್ಲ ಅಂತ ಇಂಡಿ ಒಕ್ಕೂಟ ವಿರೋಧ ಮಾಡಿತ್ತು. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.